ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗಾದೆ ಮಾತು ನೋಡೋಣ ಬನ್ನಿ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಗಾದೆ ಮಾತು ನೋಡೋಣ ಬನ್ನಿ. ಒಮ್ಮೊಮ್ಮೆ ನಮ್ಮ ಕಣ್ಣೆದುರಿಗೆ ಅನೇಕ ದೃಶ್ಯಗಳು ನಡೆದು ಬಿಡುತ್ತವೆ, ಕಂಡು ಬಿಡುತ್ತವೆ. ಆದ್ದರಿಂದ ಏನನ್ನು ಅಳೆಯಲಾಗದು. ಅದರಲ್ಲಿ ಕೆಲವೊಂದು ನಂಬಲು ಅಸಾಧ್ಯವಾಗಿರುತ್ತವೆ. ಹೀಗಾಗಿ ಸ್ವತಃ ಕಣ್ಣಿನಿಂದ ಕಂಡರೂ ಪ್ರಮಾಣೀಕರಿಸಿ ನೋಡಬೇಕಾಗುತ್ತದೆ. ಆಗ ಸತ್ಯದ ಅರಿವಾಗುತ್ತದೆ. ಕೆಲವೊಬ್ಬ ಗಂಡಸರಿಗೆ ತಮ್ಮ ಹೆಂಡತಿಯರ ಮೇಲೆ ವಿಪರೀತ ಅನುಮಾನಗಳಿರುತ್ತವೆ. ಇದರಿಂದ ದಾಂಪತ್ಯ ಸುಖವಾಗದು. ಅನುಮಾನ ಪೆಂಡಭೂತಂ ಅಂತ ಎನ್ನುವರು. ಅವ್ರ ಜೊತೆ ಮಾತಾಡಿದ್ರು ಕೂಡ ಇವ್ರ ಜೊತೆ ಮಾತಾಡಿದ್ರು ಕೂಡ ಎನ್ನುವ ಗಂಡ ಹೆಂಡತಿಗೆ ಅಂತಾರೆ. ಹಾಗೆ ಗಂಡಸು 4 ಜನರ ಮಧ್ಯೆ ಕೆಲಸ ಮಾಡುವಾಗ ಸಂದೇಹಿಸುವ ಹೆಂಡತಿ ಸ್ವಭಾವ ಹೇಗೆ, 4 ಮಂದಿ ಜೊತೆ ಗಂಡಸ ಮಾತಾಡಕತ್ರು ಕೂಡ ಹೆಂಡತಿ ಅನುಮಾನ ದೃಷ್ಟಿಯಿಂದ ನೋಡುವಂಥದ್ದು. ಗಂಡ ಕೂಡ ಅವ್ರ ಜೊತೆ ಮಾತಾಡ್ದು ಇವ್ರ ಜೊತೆ ಮಾತಾಡ್ದೆ ಅಂತ ಅನುಮಾನ ಮಾಡ್ತಾನೆ. ಈಗ ಹೆಂಡತಿ ಕೂಡ ಅದೇ ರೀತಿ ಅನುಮಾನ ಮಾಡ್ತಾಳೆ. ಈಗ ಸಂದೇಹಿಸುವ ಹೆಂಡತಿ ತಮ್ಮ ಜೀವನವನ್ನು ತಾವೇ ತಮ್ಮ ಕೈಯಾರೆ ನರಕ ಮಾಡಿಕೊಳ್ಳುತ್ತಾರೆ. ಇದೇ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂಥ ಗಾದೆ ಮಾತಿನ ಅರ್ಥ. ಹೀಗಾಗಿ ನಾವು ಕಣ್ಣಾರೆ ಕಂಡರೂ ಕೂಡ ಅದನ್ನು ಪ್ರಮಾಣಿಸಿ ನೋಡಬೇಕು ಅನ್ನೋ ಗಾದೆ ಮಾತು. ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.